1971ನೇ ಇಸ್ವಿಯಲ್ಲಿ ಯುದ್ಧದ ತಂತ್ರಜ್ಞಾನಗಳು ಇಷ್ಟೊಂದು ಮುಂದುವರೆದಿರಲಿಲ್ಲ. ಹೇಳಿ ಕೇಳಿ ಪಾಕಿಸ್ತಾನವೂ ಕೂಡ ಪರಮಾಣು ರಾಷ್ಟ್ರ ಆಗಿರಲಿಲ್ಲ, ಭಾರತವೂ ಕೂಡ ಪರಮಾಣು ರಾಷ್ಟ್ರ ಆಗಿರಲಿಲ್ಲ. ಅವಾಗಾಗ್ತಾ ಇದ್ದಂತಹ ಸಾವು ನೋವುಗಳ ಅಂಕಿ ಸಂಖ್ಯೆಗಳೇ ಬೇರೆ, ಇವತ್ತು ಯುದ್ಧ ನಡೆದರೆ ಆಗ್ತಕ್ಕಂಥ ಸಾವು ನೋವಿನ ಅಂಕಿ ಸಂಖ್ಯೆಗಳೇ ಬೇರೆ. ಇಷ್ಟು ಗೊತ್ತಿಲ್ಲದೆ ಇರುವಂಥ ಈ ಅವಿವೇಕಿ ರಾಜಕೀಯ ಪಕ್ಷಗಳು ಇದನ್ನಿಟ್ಕೊಂಡು ದೊಡ್ಡದಾಗಿ ರಬ್ಬರ್ ಬ್ಯಾಂಡ್ ಥರ ಎಳೆದು ಇಂದಿರಾ ಗಾಂಧಿಯ ಮುಂದೆ ಮೋದಿ ಏನೂ ಇಲ್ಲ ಅಂತ ಬಿಂಬಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 1971ನೇ ಇಸ್ವಿಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನವನ್ನು ನಾವು ಬೇರ್ಪಡಿಸಬೇಕು ಅನ್ನೋದು ಭಾರತ ಸರ್ಕಾರದ ಒಂದು ನಿಲುವಾಗಿತ್ತು. ತನ್ಮುಖೇನ ಏನಾಯಿತು, ಯುದ್ಧ ಆಯಿತು. 93,000 ಜನ ಸೈನಿಕರನ್ನು ಸೆರೆ ಹಿಡಿದ್ರು. ಢಾಕಾದ ಒಂದು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಇವ್ರನ್ನೆಲ್ಲ ಸೆರೆ ಹಿಡಿದಿದ್ರಲ್ಲ, ಏಕಾಏಕಿಯಾಗಿ ಬೇಷರತ್ತಾಗಿ ಬಿಟ್ಕೊಟ್ಬಿಟ್ರಲ್ಲ ಅವತ್ತಿನ ಇಂದಿರಾ ಗಾಂಧಿ ಅವರು. ಇದ್ರ ಬಗ್ಗೆ ಇವರು ಮಾತಾಡಲ್ಲ. ಅದಾದಮೇಲೆ ಇದೇ ಯುದ್ಧಕ್ಕೆ ಸಂಬಂಧಪಟ್ಟಂತೆ 72ರಲ್ಲಿ ಜುಲ್ಫಿಕರ್ ಅಲಿ ಅವ್ರ ಜೊತೆಯಲ್ಲಿ ಮೇಜಿನ ಮೇಲೆ ಕೂತ್ಕೊಂಡು ಅಗ್ರಿಮೆಂಟಿಗೆ ಸೈನ್ ಹಾಕಿದ್ರಲ್ಲ, ಈ LOCಯನ್ನು ಮಾತ್ರ. ಅಂದರೆ ಈ ರಾಜಕೀಯ ಪಕ್ಷಗಳಿಗೆ ಕಾಣಿಸೋದೇನು ಅಂತ ಹೇಳಿದ್ರೆ LOC ಬಾರ್ಡ್ರು ಮಾತ್ರ. ಅದಕ್ಕಿಂತ ಮುಂದಕ್ಕೂ ವರೆದು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದು ನಮ್ಮ ಮಾತೃಭೂಮಿ ಅನ್ನುವಂಥ ಒಂದು ಕಾಮನ್ ಸೆನ್ಸ್ ಕೂಡ ಇವರು. ಹಾಗಾಗಿ 13,000 ಚದರ ಕಿಲೋಮೀಟರ್ಗಳ ಭೂಪ್ರದೇಶವನ್ನು ಏನು ಭಾರತೀಯ ಸೇನೆ ವಶಪಡಿಸ್ಕೊಂಡಿತ್ತು ಅದನ್ನು ಬೇಷರತ್ತಾಗಿ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಂಥವ್ರು ಇವರು. ಕೇವಲ 100ರ ಸಂಖ್ಯೆಯಲ್ಲಿ ಬಂಧನ ಆಗಿದ್ದಂತಹ ಭಾರತೀಯ ಯೋಧರನ್ನು ಬಿಟ್ಕೊಡಿ ಅಂತ ಕೇಳುವಂಥ ಒಂದೇ ಒಂದು ಷರತ್ತನ್ನು ಕೂಡ ಇದೇ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದ ಮುಂದೆ ಇಟ್ಟಿರಲಿಲ್ಲ ಅನ್ನೋದನ್ನು ಇವರೆಲ್ಲೂ ಕೂಡ ಹೇಳಲ್ಲ. ಹಾಗಾಗಿ ಆ 100ಕ್ಕೂ ಮಿಗಿಲಾದಂಥ ಯೋಧರು ಅನುಭವಿಸಿದಂಥ ಯಾತನೆ, ಅವರು ಕೊಟ್ಟಂಥ ಚಿತ್ರಹಿಂಸೆಗಳು ಇವ್ರಿಗೆ ಗೊತ್ತಿಲ್ಲ. ಇವ್ರ ಮನೆಯವ್ರು ಯಾರು ಹೋಗಿರಲಿಲ್ವಲ್ಲ, ಹಾಗಾಗಿ ಅವರು ತುಂಬ ಬೀಭತ್ಸವಾಗಿ ಸಾವನ್ನಪ್ಪಬೇಕಾಯಿತು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಆಪರೇಷನ್ ಸಿಂಧೂರದ ಕದನ ವಿರಾಮ ಹಲವಾರು ಪಕ್ಷಗಳ ತಳಮಳಕ್ಕೆ ಕಾರಣ ಆಗ್ಬಿಟ್ಟಿದೆ ರೀ. ಇವತ್ತು DGMOಗಳು ಏನು ಕದನ ವಿರಾಮಕ್ಕೆ ಒಪ್ಕೊಂಡ್ರು, ಪ್ರಧಾನಮಂತ್ರಿಗಳೇನು ಬಂದು ಸ್ಪಷ್ಟತೆಯನ್ನು ಕೊಟ್ಟರು, ರಾಜತಾಂತ್ರಿಕ ಯುದ್ಧದಲ್ಲಿ ಯಾವುದೇ ವಿಧವಾದಂತಹ ಬದಲಾವಣೆ ಇಲ್ಲ ಅಂತ ಹೇಳಿದ್ರು, ಮತ್ತು ಈ ಉಗ್ರವಾದದ ಕಡೆಗೆ ಶೂನ್ಯ ಸಹಿಷ್ಣುತೆಯನ್ನು ಹೊಂದಿದ್ದೀವಿ ಅಂತ ಹೇಳಿದ್ರು. ಆದರೆ ಇಷ್ಟು ದಿನ ಈಗ ನಮ್ಮ ದೇಶದಲ್ಲಿರುವಂಥ, ಭಾರತದಲ್ಲಿರುವಂಥ ರಾಜಕೀಯ ಪಕ್ಷಗಳ ನಿಲುವೇನಾಗಿತ್ತು ಅಂತ ಹೇಳಿದ್ರೆ, ನಮ್ಮನ್ನೆಲ್ಲೂ ಕೂಡ ಬೈಠಕ್ಕಕ್ಕೆ ಕರೀಲಿಲ್ಲ, ನಮ್ಮ ಜೊತೆಯಲ್ಲಿ ಮಾತಾಡಲಿಲ್ಲ, ಏಕಪಕ್ಷೀಯವಾಗಿ ನಿರ್ಧಾರ ತೊಗೊಂಡಿದ್ದಾರೆ. ಆದರೆ ದೇಶದ ಭದ್ರತೆ ದೃಷ್ಟಿಯಿಂದ ನಾವೆಲ್ಲರೂ ಸಹಕಾರ ಮಾಡ್ತೀವಿ ಅಂತ ಹೇಳಿದರು. ಭಾರತ ಯುದ್ಧನೇ ಮಾಡಬೇಕಾಗಿತ್ತು, ಯುದ್ಧನೇ ಮಾಡಬೇಕು, ಪಾಕಿಸ್ತಾನನ ಇಲ್ದಾಗಿಸ್ಬೇಕು ಅನ್ನೋದು ಇವರು ಅವಲೊತ್ಕೊಳ್ತಾ ಇದ್ದರು. ಆದರೆ ಯಾವಾಗ ಕದನ ವಿರಾಮ ಜಾರಿಗೆ ಬಂತೋ ಇವರ ಒಂದು ಬಣ್ಣ ಬದಲಾವಣೆ ಆಗೋಕ್ಕೆ ಶುರುವಾಯಿತು. ಹಾಗಾಗಿ ಇವಾಗ 1971ನೇ ಇಸ್ವಿಯಲ್ಲಿ ನಡೆದಂಥ ಇಂದಿರಾ ಗಾಂಧಿಯವರ ಯುದ್ಧವನ್ನು ತಗೊಂಡು ಮಧ್ಯಕ್ಕೆ ಬಂದಿದ್ದಾರೆ. 1971ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ತೋರಿಸಿದಂತಹ ಪರಾಕ್ರಮವನ್ನು ಕೂಡ ನರೇಂದ್ರ ಮೋದಿಯವರು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತಿನ ಭಾರತ ಅಂತ ಹೇಳುವ ಮಟ್ಟಿನಲ್ಲಿ ಮೋದಿಯನ್ನು ನಿಂದಿಸುವ ಬರದಲ್ಲಿ ಸೇನೆಯ ಒಂದು ಕ್ಷಮತೆಯನ್ನು, ಸೇನೆಯ ಒಂದು ಪರಾಕ್ರಮಕ್ಕೆ ಕಪ್ಪು ಮಸಿಯನ್ನು ಬಳಿಯುವಂಥ ಪ್ರಯತ್ನಕ್ಕೆ ಇವರೆಲ್ಲ ಕೈ ಹಾಕಿರ್ತಕ್ಕಂಥದ್ದು. ಸ್ನೇಹಿತರೆ, ನಾವಿಲ್ಲಿ ನೋಡಬೇಕಾಗಿರುವಂಥ ಸೂಕ್ಷ್ಮ ವಿಷಯಗಳು ಅಡಗಿರುತ್ತೆ ಇದರಲ್ಲಿ. ಅವರೇನೋ ಹೇಳ್ತಾರೆ, ನಾವೇನೋ ಕೇಳಬೇಕು ಅನ್ನೋದಲ್ಲ. ಹಾಗಾಗಿ ಇವತ್ತು ಭಾರತದ ಒಂದು ಯುದ್ಧ ಚರಿತ್ರೆಯನ್ನು ನಾವು ನೋಡುವಾಗ ಭಾರತೀಯ ಸೇನೆ ಮಹಾರಾಜರ ಕಾಲದಿಂದನೂ ಅಷ್ಟೇ, ಭಾರತ ಆಧುನಿಕವಾದ ಮೇಲೂ ಸ್ವತಂತ್ರ ಭಾರತದ ಸೇನೆಯೂ ಅಷ್ಟೇ, ಯುದ್ಧದಲ್ಲಿ ಎಲ್ಲೂ ಸೋಲುವ ಪ್ರಕ್ರಿಯೆ ಇಲ್ಲವೇ ಇಲ್ಲ. ಅವರು ಪರಾಕ್ರಮವನ್ನು ಮೆರೆದಿದ್ದಾರೆ, ಮಾತೃಭೂಮಿಯ ರಕ್ಷಣೆಗೋಸ್ಕರ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟ ಮಾಡಿದ್ದಾರೆ. ಆದರೆ ಸೋತಿದ್ದೆಲ್ಲಿ ಅಂತ ಹೇಳಿದ್ರೆ, ಒಪ್ಪಂದಗಳನ್ನು ಮಾಡುವಂತಹ ಟೇಬಲ್ನ ಮೇಲೆ, ಮೇಜಿನ ಮೇಲೆ, ಕುರ್ಚಿಯ ಮೇಲೆ ಯಾವ ಪ್ರಧಾನಮಂತ್ರಿಗಳು ಒಂದು ದುರ್ಬಲ ನಿರ್ಧಾರಗಳನ್ನು ತಗೊಂಡ್ರೋ ಅದರಲ್ಲೇ ಭಾರತೀಯ ಸೇನೆ ಸೋಲನ್ನು ಅನುಭವಿಸಿರ್ತಕ್ಕಂಥದ್ದು ಅನ್ನೋದು ಸ್ಪಷ್ಟ. ಹಾಗಾಗಿ ನಾವಿವಾಗ 1971ನೇ ಇಸ್ವಿಗೆ ಬಂದ್ಬಿಡೋಣ. 1971ನೇ ಇಸ್ವಿಯಲ್ಲಿ ಯುದ್ಧದ ತಂತ್ರಜ್ಞಾನಗಳು ಇಷ್ಟೊಂದು ಮುಂದುವರೆದಿರಲಿಲ್ಲ. ಹೇಳಿ ಕೇಳಿ ಪಾಕಿಸ್ತಾನವೂ ಕೂಡ ಪರಮಾಣು ರಾಷ್ಟ್ರ ಆಗಿರಲಿಲ್ಲ, ಭಾರತವೂ ಕೂಡ ಪರಮಾಣು ರಾಷ್ಟ್ರ ಆಗಿರಲಿಲ್ಲ. ಅವಾಗಾಗ್ತಾ ಇದ್ದಂತಹ ಸಾವು ನೋವುಗಳ ಅಂಕಿ ಸಂಖ್ಯೆಗಳೇ ಬೇರೆ, ಇವತ್ತು ಯುದ್ಧ ನಡೆದರೆ ಆಗ್ತಕ್ಕಂಥ ಸಾವು ನೋವಿನ ಅಂಕಿ ಸಂಖ್ಯೆಗಳೇ ಬೇರೆ. ಇಷ್ಟು ಗೊತ್ತಿಲ್ಲದೆ ಇರುವಂಥ ಈ ಅವಿವೇಕಿ ರಾಜಕೀಯ ಪಕ್ಷಗಳು ಇದನ್ನಿಟ್ಕೊಂಡು ದೊಡ್ಡದಾಗಿ ರಬ್ಬರ್ ಬ್ಯಾಂಡ್ ಥರ ಎಳೆದು ಇಂದಿರಾ ಗಾಂಧಿಯ ಮುಂದೆ ಮೋದಿ ಏನೂ ಇಲ್ಲ ಅಂತ ಬಿಂಬಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 1971ನೇ ಇಸ್ವಿಯಲ್ಲಿ ಏನಾಯಿತು ಅಂತ ಹೇಳಿದ್ರೆ,
ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನವನ್ನು ನಾವು ಬೇರ್ಪಡಿಸಬೇಕು ಅನ್ನೋದು ಭಾರತದ ಸರ್ಕಾರದ ಒಂದು ನಿಲುವಾಗಿತ್ತು. ತನ್ಮುಖೇನ ಏನಾಯಿತು, ಯುದ್ಧ ಆಯಿತು. 93,000 ಜನ ಸೈನಿಕರನ್ನು ಸೆರೆ ಹಿಡಿದ್ರು. ಢಾಕಾದ ಒಂದು ಕ್ರಿಕೆಟ್ ಸ್ಟೇಡಿಯಮ್ಮಲ್ಲಿ ಇವ್ರನ್ನೆಲ್ಲ ಸೆರೆ ಹಿಡ್ದಿದ್ರಲ್ಲ, ಏಕಾಏಕಿಯಾಗಿ ಬೇಷರತ್ತಾಗಿ ಬಿಟ್ಕೊಟ್ಬಿಟ್ರಲ್ಲ ಅವತ್ತಿನ ಇಂದಿರಾ ಗಾಂಧಿಯವರು. ಇದ್ರ ಬಗ್ಗೆ ಇವರು ಮಾತಾಡಲ್ಲ. ಅದಾದಮೇಲೆ ಇದೇ ಯುದ್ಧಕ್ಕೆ ಸಂಬಂಧಪಟ್ಟಂತೆ 72ರಲ್ಲಿ ಜುಲ್ಫಿಕರ್ ಅಲಿ ಅವ್ರ ಜೊತೆಯಲ್ಲಿ ಮೇಜಿನ ಮೇಲೆ ಕೂತ್ಕೊಂಡು ಅಗ್ರಿಮೆಂಟಿಗೆ ಸೈನ್ ಹಾಕಿದ್ರಲ್ಲ, ಈ LOC ಮಾತ್ರ. ಅಂದರೆ ಈ ರಾಜಕೀಯ ಪಕ್ಷಗಳಿಗೆ ಕಾಣಿಸೋದೇನು ಅಂತ ಹೇಳಿದ್ರೆ LOC ಬಾರ್ಡ್ರ್ ಮಾತ್ರ. ಅದಕ್ಕಿಂತ ಮುಂದಕ್ಕೂ ವರೆದು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದು ನಮ್ಮ ಮಾತೃಭೂಮಿ ಅನ್ನುವಂಥ ಒಂದು ಕಾಮನ್ ಸೆನ್ಸ್ ಕೂಡ ಇವ್ರಿಗಿಲ್ಲ. ಹಾಗಾಗಿ 13,000 ಚದರ ಕಿಲೋಮೀಟರ್ಗಳ ಭೂಪ್ರದೇಶವನ್ನು ಏನು ಭಾರತೀಯ ಸೇನೆ ವಶಪಡಿಸ್ಕೊಂಡಿತ್ತು ಅದನ್ನು ಬೇಷರತ್ತಾಗಿ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಂಥವ್ರು ಇವರು. ಅತಿ ಕೇವಲ 100ರ ಸಂಖ್ಯೆಯಲ್ಲಿ ಬಂಧನ ಆಗಿದ್ದಂತಹ ಭಾರತೀಯ ಯೋಧರನ್ನು ಬಿಟ್ಕೊಡಿ ಅಂತ ಕೇಳುವಂಥ ಒಂದೇ ಒಂದು ಷರತ್ತನ್ನು ಕೂಡ ಇದೇ ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ಮುಂದೆ ಇಟ್ಟಿರಲಿಲ್ಲ ಅನ್ನೋದನ್ನು ಇವರೆಲ್ಲೂ ಕೂಡ ಹೇಳಲ್ಲ. ಹಾಗಾಗಿ ಆ 100ಕ್ಕೂ ಮಿಗಿಲಾದಂಥ ಯೋಧರು ಅನುಭವಿಸಿದಂಥ ಯಾತನೆ, ಅವರು ಕೊಟ್ಟಂಥ ಚಿತ್ರಹಿಂಸೆಗಳು ಇವ್ರಿಗೆ ಗೊತ್ತಿಲ್ಲ. ಇವ್ರ ಮನೆಯವ್ರು ಯಾರು ಹೋಗಿರಲಿಲ್ವಲ್ಲ, ಹಾಗಾಗಿ ಅವರು ತುಂಬ ಬೀಭತ್ಸವಾಗಿ ಸಾವನ್ನಪ್ಪಬೇಕಾಯಿತು. ಆಮೇಲೆ ಇದರಲ್ಲಿ ಇನ್ನೊಂದು ಸಂಗತಿ ಅಡಗಿದೆ. ನಮ್ಮ ಯೋಧರು ಏನು ಅಲ್ಲಿ ಪಾಕಿಸ್ತಾನದಲ್ಲಿ ಸೆರೆಯಾಗಿದ್ದರು, ಅವರ ದಾರುಣ ಅಂತ್ಯ ಹೆಂಗಾಯಿತು, ಅವ್ರು ಯಾವ ರೀತಿ ಹುತಾತ್ಮರಾದರು, ಅವ್ರಿಗೆ ಪಾಕಿಸ್ತಾನದ ಸೆರೆಮನೆಗಳಲ್ಲಿ ಯಾವ ರೀತಿಯಾದಂಥ ಚಿತ್ರಹಿಂಸೆಯನ್ನು ಕೊಡಲಾಯಿತು ಅನ್ನುವಂಥ ಪ್ರಶ್ನೆಯನ್ನು ಕೇಳಿ ಇವರ ಸಂಬಂಧಿಯ ಒಬ್ಬರು ಮಹಿಳೆ ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಿದ್ರು. ಆ ಕೇಸ್ ಇವತ್ತಿಗೂ ಕೂಡ ನಡೀತಾ ಇದೆ. ಆದರೆ ಈ ಯೋಧರ ದಾರುಣ ಅಂತ್ಯ ಹೆಂಗಾಯಿತು ಅನ್ನೋದು ಇವತ್ತವರೆಗೂ ಎಲ್ಲೂ ಸ್ಪಷ್ಟತೆ ಕೊಟ್ಟಿಲ್ಲ. ಇಂಥ ವಿಷಯವನ್ನು ಇವ್ರು ಹೇಳಲ್ಲ. ಅದನ್ನು ಬಿಡಿ ಹೋಗಲಿ. ಶಶಿ ತರೂರ್ ಅವರೇ ಸ್ಪಷ್ಟಪಡಿಸಿದ್ದಾರೆ. ಶಶಿ ತರೂರ್ ಅವರು ಸ್ಪಷ್ಟಪಡಿಸಿದ ಮೇಲೂ ಕೂಡ ಟ್ವೀಟ್ಗಳನ್ನು ಹಾಕೋದು, ಜನರಿಂದ ಯಾವಾಗ ವಿರೋಧ ವ್ಯಕ್ತ ಆಗುತ್ತೋ ಆಮೇಲೆ ಡಿಲೀಟ್ ಮಾಡೋದು, ಇದು ಇವರ ಒಂದು ಚಾಳಿ. ಇದು ಒಂದು ವೈರಸ್, ಇದು ಓಲೈಕೆಯ ವೈರಸ್ಸು. ಇದು ಬಿಡಿ. ಇದೆಲ್ಲ ಆದಮೇಲೆ ನಮ್ಮ ಶಾಂತಿ ಬಾಂಧವರು ಇದ್ದಾರಲ್ಲ, ಅವ್ರಿಗಂತೂ ಇವತ್ತು ಹಾಲು ಕುಡಿದಷ್ಟು ಸಂತೋಷ ಆಗಿದೆ. ಅಂದರೆ ಯಾರು ಭಾರತವನ್ನು ಮಾತೃಭೂಮಿ ಅಂತ ನಂಬಿರುವಂತಹ ಶಾಂತಿ ಬಾಂಧವರಲ್ಲ, ಯಾರು ಒಳಗೊಳಗೆ ಪಾಕಿಸ್ತಾನದ ಮೇಲೆ ಮಮತೆಯನ್ನು ಇಟ್ಕೊಂಡಿದ್ದಾರೆ, ಅವರಿಗೆ ಮಾತ್ರ ಈ ಪಾಯಿಂಟು. ಅವ್ರಿಗೆ ಇವತ್ತು ಒಳಗೊಳಗೆ ಸಂತೋಷ ಆಗಿರೋದುಂಟು. ಯಾಕೆ ಅಂದರೆ ಕೆಲವಾದರೂ ಹಂದಿಗಳು ಉಳ್ಕೊಂಬಿಡ್ತಾವಲ್ಲ, ಜಿಹಾದಿ ಹಂದಿಗಳು ಅಂತ. ಅದಾದಮೇಲೆ ಇವರು ಈ ವಿಷಯವನ್ನು ಎಲ್ಲೂ ಕೂಡ ನಿಮ್ಗೆ ಹೇಳಲ್ಲ. 2008ನೇ ಇಸ್ವಿಯಲ್ಲೂ ಕೂಡ ಇದೇ ಕಾಂಗ್ರೆಸ್ ಪಾರ್ಟಿ ತಾನೇ ದೇಶದಲ್ಲಿ ಆಡಳಿತದಲ್ಲಿದ್ದು. ಆವಾಗ ಮುಂಬೈನ ದಾಳಿ ಆಯ್ತಲ್ಲ 26/11ರಂದು, ಅವತ್ತು ಇದೇ ಸರ್ಕಾರ ಯಾವ ವಿಧವಾದಂಥ ದಿಟ್ಟ ನಿರ್ಧಾರವನ್ನು ತಗೊಂಡಿತ್ತು ಅನ್ನೋದನ್ನು ಎಲ್ಲೂ ಹೇಳಲ್ಲ. ಅವತ್ತು ಇದೇ ಅಮೇರಿಕಾದ ಒಬ್ಬರು ಅಧ್ಯಕ್ಷರು ಬಾರಕ್ ಒಬಾಮಾ ಅವರು ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ಭಾರತ ಸರ್ಕಾರಕ್ಕೆ. ಅವತ್ತಿನ ನಮ್ಮ ಪ್ರಧಾನಮಂತ್ರಿಗಳು ಒಂದು ಉತ್ತರ ಕೊಟ್ಟಿರ್ತಾರೆ, ಯಾಕೆ ನೀವು ಕಟುವಾಗಿ ಪಾಕಿಸ್ತಾನದ ಮೇಲೆ ಯಾವುದೇ ಕ್ರಮವನ್ನು ತಗೊಳ್ಳಲ್ಲ ಇಂಥ ಭಯೋತ್ಪಾದಕ ಕೃತ್ಯ ಆದರೂ ಅಂದಾಗ, ಇದೇ ನಮ್ಮ ದಿವಂಗತ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರು ಒಂದು ಮಾತನ್ನು ಹೇಳಿರ್ತಾರೆ, ಪಾಕಿಸ್ತಾನದ ಮೇಲೆ ಏನಾದರೂ ನಾವು ಕಟುವಾದ ನಿಲುವನ್ನು ತೊಗೊಂಡ್ರೆ, ದಾಳಿಯನ್ನು ಮಾಡಿದ್ರೆ ಭಾರತದಲ್ಲಿರುವಂಥ ಮುಸಲ್ಮಾನರು ನೊಂದ್ಕೊತಾರೆ ಅಂತ. ಇಂಥ ಎಲ್ಲ ವಿಷಯನ ಇವರು ಎಲ್ಲೂ ಅರಿಬಿಡಲ್ಲ. ಇವ್ರದ್ದೇನಿದ್ರು ಓಲೈಕೆ ಮಾಡಬೇಕು, ತನ್ಮುಖೇನ ಒಂದಷ್ಟು ಮತ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಬೇಕು ಅನ್ನೋದಷ್ಟೇ ಇವ್ರ ಉದ್ದೇಶ. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದೇನು, ಜವಾಬ್ದಾರಿಯುತವಾದ ಭಾರತೀಯರಾಗಿ ಅಂದರೆ 1971ನೇ ಇಸ್ವಿಯ ಯುದ್ಧ ತಂತ್ರಜ್ಞಾನಗಳಿಗೂ 2024ನೇ ಇಸ್ವಿಯ ಯುದ್ಧ ತಂತ್ರಜ್ಞಾನಗಳಿಗೂ ಬಹಳ ವ್ಯತ್ಯಾಸವಿದೆ ಅನ್ನುವಂಥ ಸೂಕ್ಷ್ಮ ಸಂಗತಿಯನ್ನು ಇವರು ಮರೆಮಾಚಿ ಜನರನ್ನು ತಪ್ಪು ದಾರಿಗೆಳೆಯೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನಾವು ಅದಕ್ಕೆಲ್ಲ ಹೋಗೊಡದೆ ಭಾರತ ಮಾತೆಯ ಹೆಮ್ಮೆಯ ಪುತ್ರರಾಗಿ ಬದುಕೋಣ ಅಂತ ಹೇಳೋದ್ರ ಮುಖಾಂತರ ಇಂದಿನ ಆಟೋವಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.